ಹಲೋ ನಮಸ್ತೆ. ಇವತ್ತು ಬದನೆಕಾಯಿ ಗ್ರೇವಿ ಮಾಡೋದು ಬನ್ನಿ. ಒಂದು 1/4 ಕೆ ಜಿಯಷ್ಟು ಬದನೆಕಾಯನ್ನು ನೀರಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಉಪ್ಪು ಹಾಕಿ. ಈಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಗಸಗಸೆ 1 ಚಮಚ, ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಟಿದ್ದೇನೆ ನೀರಿನಲ್ಲಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಮಾಡಿ ಹಾಕಿದರೆ ಬದನೆಕಾಯಿ ಗ್ರೇವಿ ತುಂಬ ರುಚಿಕರವಾಗಿರ್ತದೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ಹೊಂಬಣ ಬರೋವರೆಗೂ ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಗಸಗಸೆ, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡೋಣ. ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೇ ಕಾಯಿ ಕಟ್ ಮಾಡಿಟ್ಟೋ ಕಾಯಿ ಒಂದು ಅರ್ಧ ಹೋಳಷ್ಟು ಕಾಯನ್ನು ಹಾಕಿಕೊಂಡು ಕಾಯನ್ನು ಫ್ರೈ ಮಾಡಿಕೊಳ್ಳೋಣ. ಫ್ರೈ ಮಾಡಿ ಹಾಕಿದರೆ ತುಂಬ ರುಚಿಕರವಾಗಿರುತ್ತದೆ ಬದನೆಕಾಯಿ ಗ್ರೇವಿ. ನೋಡಿ, ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾಡಿಗೆ ಹಾಕಿ ತರಿಯಾಗಿ ರುಬ್ಬಿಕೊಂಡು ಬರೋಣ. ಕಾಯಿಯನ್ನು ತರಿಯಾಗಿ ರುಬ್ಬಿಕೊಂಡು ಬಂದ ಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೊಟೊವನ್ನು ಹಾಕಿ ಈಗ ನುಣ್ಣಗೆ ರುಬ್ಬಿಕೊಂಡು ಬರೋಣ. ಮೊದಲೇ ಹಾಕಿದರೆ ಕಾಯಿ ನುಣ್ಣಗೆ ಸಮಿಯೋದಿಲ್ಲ, ಅದಕ್ಕೋಸ್ಕರ ಈಗ ಅರ್ಧಂಬರ್ಧ ರುಬ್ಬಿದ ಮೇಲೆ ಈ ರೀತಿ ರುಬ್ಬಿಕೊಳ್ಳಬೇಕು. ನೋಡಿ, ಮಸಾಲೆ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಬಾಣಲೆ ಇಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿಯನ್ನೇ ಹಾಕಿಕೊಳ್ಳಬೇಕು. ಒಂದು 10 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ನಾನು ಗ್ರೇವಿಗೆ. ಈಗ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದ ಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕೋಣ. ಅರಿಶಿನ ಪುಡಿ ಹಾಕಿದ ಮೇಲೆ ಇದಕ್ಕೆ ಒಂದು 3 ಚಮಚದಷ್ಟು ಧನಿಯಾ ಪುಡಿ, ಒಂದು 4 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಬದನೆಕಾಯಿ ಹೋಳುಗಳನ್ನು ಹಾಕಿ ಫ್ರೈ ಮಾಡೋಣ. ಬದನೆಕಾಯಿ ಗ್ರೇವಿ ತುಂಬ ರುಚಿಕರವಾಗಿರುತ್ತೆ. ಹೀಗೆ ಮಾಡಿದರೆ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ 10 ನಿಮಿಷಗಳ ಕಾಲ ಬೇಯಲು ಬಿಡೋಣ. ನೋಡಿ, ಎಲ್ಲ ಮಿಕ್ಸ್ ಆಗಿ 10 ನಿಮಿಷಗಳ ಕಾಲ ಬೆಂದ ಮೇಲೆ ಒಂದು 3/4 ಭಾಗ ಅಷ್ಟು ಬೆಂದಿದೆ. ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನು ಹಾಕಿಕೊಳ್ಳೋಣ. ಮಸಾಲೆಯನ್ನು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗಸಗಸೆ ಹಾಕಿರೋದ್ರಿಂದ ಗ್ರೇವಿ ತುಂಬ ತಿಕ್ಕಾಗಿ ಚೆನ್ನಾಗಿ ರುಚಿಕರವಾಗಿ ಇರುತ್ತದೆ. ಬೇಕಾದರೆ ಗೋಡಂಬಿ ಹಾಕಿಕೊಳ್ಳಬಹುದು ನೀವು. ನಾನು ಗಸಗಸೆ ಹಾಕಿದ್ದೇನೆ. ಈಗ ಇದಕ್ಕೆ ಹುಣಸೆ ರಸವನ್ನು ಹಾಕಿಕೊಳ್ಳೋಣ. ಹುಣಸೆ ರಸವನ್ನು ಹಾಕಿ ಈಗ ಮಿಕ್ಸಿ ಜಾಡಿ ತೊಳೆದಿರುವ ನೀರನ್ನು ಹಾಕಿಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳೋಣ. ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಡೋಣ. ನೋಡಿ, ಗ್ರೇವಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತದೆ. ನಾನು ಗ್ರೇವಿಗೆ ಮುದ್ದೆ ಮಾಡಿದ್ದೇನೆ ಇವತ್ತು. ನೋಡಿ, ಗ್ರೇವಿ ತುಂಬ ರೆಡಿಯಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಮುದ್ದೆಗಂತೂ ತುಂಬ ಚೆನ್ನಾಗಿರ್ತದೆ ಈ ಗ್ರೇವಿ. ನೀವು ಮನೆಯಲ್ಲಿ ಮಾಡಿ ನೋಡಿ. ಮುದ್ದೆ ಬದನೆಕಾಯಿ ಗ್ರೇವಿ ಸೂಪರ್.